ವನವಾಸದಲ್ಲಿ ಬಳಲಿ ಬಂದೆವು ನಿನ್ನ ಪಾದದಡಿಯಲ್ಲಿ ಇರುವೆವು ನಮ್ಮ ಬಾಳ ಬತ್ತಳಿಕೆಗಳು ನಮ್ಮ ಬಾಳ ಬತ್ತಳಿಕೆಗಳು ನಿನ್ನ ವಶಕ್ಕೆ ನೀಡುವೆ ತಾಯಿ ನಿನ್ನ ವಶಕ್ಕೆ ನೀಡುವೆ ತಾಯಿ ದೇವಿ ಶಾಂಭವಿ ಮಾಂಕಾಳಿ ಮಾಧವಿ ವನದಿ ಬಳಲಿ ಬಂದೆವು ತಾಯಿ ನಿನ್ನ ಪಾದ ಅಜ್ಞಾತವಾಸ ಮುಗಿಯುವವರೆಗೆ ಎದರು ತೊಡರು ಬಾರದ ಹಾಗೆ ಅಜ್ಞಾತವಾಸ ಮುಗಿಯುವವರೆಗೆ ಎಡರು ತೊಡರು ಬಾರದ ಹಾಗೆ ಕರುಣೆ ತೋರಿ ರಕ್ಷಿಸುವಿದೆ ಕರುಣೆ ತೋರಿ ರಕ್ಷಿಸುವಿದೆ ಕರವ ಮುಗಿದು ಬೇಡುವ ನಿಮಗೆ ಕರವ ಮುಗಿದು ಬೇಡುವ ನಿಮಗೆ ದೇವಿ ಶಾಂಭವಿ ಮಾಂಕಾಳಿ ಮಾಧವಿ ದೇವಿ ಶಾಂಭವಿ ಮಾಂಕಾಳಿ ಮಾಧವಿ ಮಾಂಕಾಳಿ ಮಾಧವಿ ಮಾಧವಿ ಅಮ್ಮ ಬನ್ನಿ ಮಾಂಕಾಳಿ ಲಕ್ಷ್ಮೀ ಧರ್ಮ ದೇವತೆ ಅರಣ್ಯವಂ ಸಂಚರಿಸಿ ನಿನ್ನ ಪಾದ ಸನ್ನಿಧಿಗೆ ಬಂದಿರುವೆವು ನಿನ್ನ ಪಾದ ಸನ್ನಿಧಿಯಲ್ಲಿ ಹರಕೆ ಮಾಡುವುದೇನೆಂದರೆ 1 ವರ್ಷ ಕಾಲ ಪರ್ಯಾಂತರವಾಗಿ ಈ ಅಜ್ಞಾತವಾಸ ಇರುವುದು ನಮಗೆ ದಾವ ರೀತಿ ಎಡರು ತೊಡರು ಬಾರದಂತೆ ನೀನೇ ರಕ್ಷಿಸಬೇಕು ತಾಯಿ ಸೌಖ್ಯ ಪ್ರದಾಯಿ ಈ ಬಾಣ ಬತ್ತಳಿಕೆಗಳು ಯಾರ್ಯಾರಿಗೂ ವಶವಾಗಬಾರದು ಪಾರ್ಥನಿಗೆ ಮಾತ್ರ ವಶವಾಗಲಿ ವಾಯುಸುತನಾದ ಭೀಮೇಶನು ಬಂದು ಕೇಳಿದರೆ ಎಷ್ಟು ಮಾತ್ರಕ್ಕೆ ಕೊಡಬೇಡ ಪಂಚಭೂತಗಳ ಸಾಕ್ಷಿಯಾಗಿ ಅಷ್ಟದಿಕ್ಪಾಲಕರ ಸಾಕ್ಷಿಯಾಗಿ ವಾಯುಸುತನಾದ ಭೀಮೇಶನು ಬಂದು ಕೇಳಿದರೆ ವಶವಾಗಬಾರದು ತಾಯಿ ಸೌಖ್ಯ ಪ್ರದಾಯಿ ನಮ್ಮ ಅಣ್ಣನಾದ ಧರ್ಮರಾಯನನ್ನ ಎಂತ ನುಡಿಯನ್ನು ನುಡಿಯಬಹುದು ಓ ಅಣ್ಣ ಧರ್ಮನಂದನ ಉಗ್ರತರ ವಚನ ರಚನಗಳ ಕೇಳಿದೆಯೋ ಅಹೋ ಅಣ್ಣ ಧರ್ಮ ಭೂಪತಿ ಎಂತ ಮಾತನ್ನಾಡಿದೆ ಪಾರ್ಥನಿಗೆ ಒಬ್ಬನಿಗೆ ವಸಿಯಾಗಬೇಕು ಎನ್ನಗೆ ಬೇಡವೇ ಹೇಗೆ ನಿನ್ನ ಪಾಲಿಗೆ ಕೌರವನಾದನೇ ಹೇಗೆ ಇದು ನಿನ್ನಗೆ ನ್ಯಾಯವೇ ಸರಿ ನಾನು ಪರಿಪರಿಯಿಂದ ನಿಮ್ಮನ್ನು ನಂಬಿದಕ್ಕೆ ನೀನು ಇಂಥ ನುಡಿಗಳನ್ನು ನುಡಿಯಬಹುದೇ ಅಹೋ ಅಣ್ಣ ಧರ್ಮನಂದನ ಹತವನ್ನಾನೇ ಮೀರಿಕೊಳ್ಳುತ್ತರದಾವ ದೇವತೆಗಳ ಆಜ್ಞೆ ಏನ ಮಾಡಬಹುದು ಈ ಕೋ ನಿನ್ನ ಆಜ್ಞೆಯಂ ಮೀರಿದೆ
ಸಿಡಿಲ್ ಈ ಈ ಗದೆಯನ್ನು ತೆಗೆದುಕೊಂಡು ಹಸ್ತಿನಾಪುರಕ್ಕೆ ಹೋಗಿ ಗುರುಕುಲವೆಲ್ಲ ಸದೆ ಬಡದು ಬರುವೆ. ಅವು ಅಣ್ಣಯ್ಯ, ಆದರೆ ಆ ಕುಲ ಕಂಟಕರಾದ ಕೌರವರ ಅರಿಗಿನ ಮನೆಯಮ್ಮ ಕಟ್ಟಿಸಿ ಅದರೊಳಗೆ ನಮ್ಮೆಲ್ಲಾರನ ಬಗೆಸಿ ಮಧ್ಯರಾತ್ರಿಯಲ್ಲಿ ಸುಟ್ಟು ಹೋಗಲೆಂದ ಅಗ್ನಿಯಮ್ಮ ಹಚ್ಚಿದ ಕಾಲದಲ್ಲಿ ಎನ್ನ ಭುಜ ಬಲದ ಸಾಹಸದಿಂದ ನಿಮ್ಮೆಲ್ಲಾರ ನಮ್ಮ ಕಡೆಗೆ ತಂದವನ ನಾನು ಅಥವಾ ಈ ಅಗ್ರಜ, ನೀವೆಲ್ಲಾರು ನಿದ್ರಿಯಿಂದ ಮಲಗಿರುವ ವೇಳೆಯಲ್ಲಿ ನಿಮ್ಮೆಲ್ಲರನ ನುಂಗುವ ನಂಬ ಬಂದ ಇಡಂಬಾಸೂರನಂ ಅವನ ಕಾಲಗಳಡಿ ಬಿಡುದು ನೆಲಕ್ಕೆ ಅಪ್ಪಳಿಸಿ ಭೂಸೂರರ ಭಯಮಂ ಪರಿಹರಿಸಿದವನು ನಾನು ಅಥವಾ ಈ ಪಾಂಚಾಲ ನಗರದಲ್ಲಿ ದ್ರೌಪದಿಯ ಸ್ವಯಂವರ ಕಾಲದಲ್ಲಿ ದ್ರುಪದ ರಾಯನ ಪಟ್ಟಣಕ್ಕೆ ದಿಗ್ವಿಜಯಂ ಗೈದ ದೀಪ ವೀರರಂ ಕುಪ್ಪಳಿಸಿ ಎಮ್ಮರದಿಂದ ಹಪ್ಪಳಿಸಿ ಎಪ್ಪಲಾಯನಂ ಹಾಡಿಸಿದವನು ನಾನು ಅಥವಾ ಈ ಅಣ್ಣ ಧರ್ಮನಂದನ, ಅರಣ್ಯದಲ್ಲಿ ದ್ರೌಪದಿಯನ್ನು ಪರಿಪರಿಯಿಂದ ಕಷ್ಟಪಡಿಸಿದ ದೃಷ್ಟನಾದ ಸೈಂಧವನನ್ನು ಎನ್ನ ರಥದ ಮುಂಭಾಗದ ಕಂಬಕ್ಕೆ ಬಿಗುದು ತಂದವನ ನಾಡು ಅಥವಾ ಈ ಅಗ್ರಜ, ವನಿತಾ ಮಣಿಯಳಾದ ದ್ರೌಪದಿಯ ಸೌಗಂಧಿಕ ಪುಷ್ಪಗಳ ತರವ ಹೆಳೆಯಲ್ಲಿ ಆ ಜಟಾಸೂರನೆಂಬ ದುರುಳನನ್ನು ಕೊಂದು ಬಂದವನ ನಾನು ಅಥವಾ ಈ ಅಹೋ ಅಣ್ಣಯ್ಯ, ಕಾಮಿಕಾ ವನದಲ್ಲಿ ಕಿಮ್ಮೀರನೆಂಬ ರಾಕ್ಷಸ ದಾನವನನ್ನು ಸರ್ರನೆ ಸೀಳಿದವನು ನಾನು ಅಥವಾ ಈ ಅಹೋ ಅಣ್ಣ ಯಮನಂದನ, ಹಿಂದಕ್ಕೆ ನಮ್ಮ ಜನನಿಯಾದ ಕುಂತಾದೇವಿಯು ಗೌರಿ ರಥವಮ್ಮ ಹಡುವ ಕಾಲದಲ್ಲಿ ಸ್ವರ್ಗದಿಂದ ಪುರುಷ ಮೃಗಗಳನ್ನು ತಂದವನು ನಾನು ಅಥವಾ ಈ ಧರ್ಮಜ, ಮೂರಹರನಿಗೆ ಎದರಾದ ಜರಾಸಂಧರನಂ ಸರ್ರನೆ ಸೀಳಿ ಅವನ ದೇಹ ಎರಡು ಭಾಗ ಮಾಡಿ ಒಗದವನು ನಾನು ಅಥವಾ ಅಹೋ ಅಣ್ಣಯ್ಯ, ಒಂದೊಂದು ಸಮಯದಲ್ಲಿ ಬಂದ ಕಷ್ಟಗಳನ್ನು ಪರಿಹರಿಸಿದ ಹನಿಲಾನಂದನಮ್ಮ ಎಂದ ತಿಳಿಯದೆ ಇದರ ಭೇದ ಬಗ್ಗೆ ಈ ಪರಿ ನುಡಿಯಬಹುದೇ? ಅಹೋ ಯಮಜಾತನೇ, ಈ ವೃಕ್ಷದಲ್ಲಿ ಇರುವ ಆಯುಧಗಳು ಪಾರ್ಥನಿಗೆ ಕೊಟ್ಟು ನನಗೆ ಕೊಡದಿಲ್ಲ ಕಾರಣವೇನು? ಅಹೋ ಅಣ್ಣಯ್ಯ, ಈ ಬನ್ನಿ ಮರಮಂ ಪಡವಿಗೆ ಹಪ್ಪಳಿಸಿ ದೊಡ್ಡದಾದ ಒಂದ ಗುಡ್ಡದ ಬಂಡೆಯ ಮೇಲೆ ಹೋಗಿವ ನಾನು ಎಲ್ಲೆಲ್ಲಿಯನಾದರೆ ಕಡಿಮೆ ಆಗಿದೆ ಏನು?
ಅವಣ್ಣಯ್ಯ, ಈ ಬಾಣಂಗಳ ಶ್ರೀ ಭೀಮೇಶನೇ ಬಂದು ಕಾದಿರಲಿ. ಅಬ್ಬರಸಿ ಸಿಂಹ ಬಬ್ಬೆಯಮ್ಮಿಟ್ಟು ಎನ್ನ ದಿಟ್ಟತನದಿಂದ ಅಷ್ಟು ದಿಕ್ಪಾಲಕರಂ ಲೆಕ್ಕಿಸಿದೆ. ಉರುತರ ಶಸ್ತ್ರಗಳಂ ಹಡಿ ಒಯ್ಯತ್ತೇನೆ, ಎಲ್ಲ ಕರಗಳಂ ಪಿಡಿವರಾರು ಮುಂದೆ ನೋಡಿಕೊಳ್ಳುತ್ತೇನೆ ಕಂಡಿಯೋ. ಪರಾಕ್ರಮಿಯಾದ ಭೀಮ ಸದ್ಗುಣೋದ್ದಾಮ, ನೀನು ಈ ಸಮಯದ ಕೋಪವನ್ನು ಸಹಿಸಬೇಕು. ಅದು ಏತಕ್ಕೆಂದರೆ ನೀನು ಕದನವೆಂದರೆ ಕಾಲ್ ಕೆದಿರುತ್ತಿ, ಶಾಂತವಾಗಿ ಚದರಗಳನ್ನಯ್ಯ. 1 ವರ್ಷ ಕಾಲ ಅಜ್ಞಾತವಾಸ ಇರುವುದು. ಹೇಗಾದರೂ ಅಪಾಯ ಸಂಭವಿಸಿದ ಕಾಲದಲ್ಲಿ ನೀನು ಕೋಪವನ್ನು ಸಹಿಸುವುದಿಲ್ಲ ಎನ್ನುವ ಕಾರಣಕ್ಕಾಗಿ ಈ ಗದೆಯನ್ನು ಕೊಡಬೇಡ ಎಂದು ಹೇಳಿದೆ. ಇಷ್ಟರ ಮಾತಿಗೆ ನನ್ನೊಳಗೆ ಸಿಟ್ಟೆತ್ತಕ್ಕೆ ರುಕೋದರ ವೀರಾದಿ ವೀರ, ನಿನ್ನ ಇಷ್ಟದಂತೆ ಇರುವನ ಅಣ್ಣಯ್ಯ. ಎಲ್ಲ ಸಾರಥಿ ನೋಡಿದಿರಲ್ಲ, 101 ಜನ ಪಾಂಡವರು ಇದ್ದರೇನು ಲಾಭ? ನಮ್ಮಂತ ಪಂಚ ಪಾಂಡವರು ಇದ್ದರೆ ನಾವೇ ಮುಂದೆ ಗೆಲ್ಲುತ್ತೇವೆ. ಅದರಂತೆ IPL ಅಲ್ಲಿ ಎಷ್ಟೋ ಮ್ಯಾಚ್ಗಳಿದ್ದರೇನು ಲಾಭ? ನಮ್ಮಂತ RCB ಒಂದೇ ಮ್ಯಾಚ್ ಗೆದ್ದೇ ಗೆಲ್ತು. ಜೈ RCB, ನಮ್ಮ ಕನ್ನಡಕ್ಕೆ ಜಯವಾಗಲಿ. ಜೈ ವಿರಾಟ್ ಕೊಹ್ಲಿ, ಜೈ RCB.